ಹಲೋ ಫ್ರೆಂಡ್ಸ್, ನಾನು ರೂಪಾ. ಎಲ್ಲರಿಗೂ ಕಲಿಕೆಗಾಗಿ ರೂಪಾ ಫ್ಯಾಷನಿಗೆ ಸ್ವಾಗತ. ಈ ವಿಡಿಯೋನಲ್ಲಿ ನಾನು ಈ ರೀತಿಯಲ್ಲಿ ಶಾಪಿಂಗ್ ಬ್ಯಾಗನ್ನು ಹೇಗೆ ಹೊಲಿಯೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಶಾಪಿಂಗ್ ಬ್ಯಾಗು ಕಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ತುಂಬ ಈಸಿ. ಹಾಗಾಗಿ ಬಿಗಿನರ್ಸ್ಗೂ ಕೂಡ ಇದು ತುಂಬ ಈಸಿಯಾಗಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಈ ಶಾಪಿಂಗ್ ಬ್ಯಾಗು ಎಷ್ಟು ನೋಡಲಿಕ್ಕೆ ಕ್ಯೂಟಾಗಿ ಚೆನ್ನಾಗಿದೆ. ಈ ಶಾಪಿಂಗ್ ಬ್ಯಾಗಲ್ಲಿ ನಾವು ಹಾಲು, ಮೊಸರು, ತರಕಾರಿ ಎಲ್ಲ ತರಲಿಕ್ಕೆ, ಮತ್ತು ಈಗ ಪ್ಲಾಸ್ಟಿಕ್ ಕವರ್ನೆಲ್ಲ ಬ್ಯಾನ್ ಮಾಡಿದ್ದಾರೆ. ಹಾಗಾಗಿ ಈ ರೀತಿಲಿ ಒಂದು ಬ್ಯಾಗನ್ನು ಹೊಲ್ಕೊಬಿಟ್ರೆ ನಾವು ಆರಾಮ್ಸೆ ಇದನ್ನು ಈ ರೀತಿಲಿ ಫೋಲ್ಡ್ ಮಾಡಿಕೊಂಡು ನೋಡಿ, ಈ ರೀತಿಲಿ ಫೋಲ್ಡ್ ಮಾಡಿಕೊಂಡು ಆರಾಮ್ಸೆ ನಮ್ಮದು ಪರ್ಸು ಅಥವಾ ವ್ಯಾನಿಟಿ ಬ್ಯಾಗಲ್ಲಿ ಕ್ಯಾರಿ ಮಾಡ್ಬೋದು. ಒಂದು ಕರ್ಚೀಫ್ ಅಷ್ಟೇ ಇರುತ್ತೆ, ಬ್ಯಾಗ್ ಅಂತಲೇ ಗೊತ್ತಾಗಲ್ಲ, ಬಟ್ ತುಂಬ ಯೂಸ್ಫುಲ್ಲು. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಬ್ಯಾಗನ್ನು ಯಾವ ರೀತಿಲಿ ಕಟ್ ಮಾಡಿ ಸ್ಟಿಚ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೇನೆ. ಫ್ರೆಂಡ್ಸ್, ನಂದೊಂದು ರಿಕ್ವೆಸ್ಟು, ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ, ನಿಮ್ಮಲ್ಲಿ ಯಾರಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಫ್ರೆಂಡ್ಸ್, ಈಗ ಇದನ್ನು ಯಾವ ರೀತಿಲಿ ಕಟಿಂಗ್ ಮಾಡಿ ಸ್ಟಿಚ್ ಮಾಡೋದು ಬ್ಯಾಗನ್ನು ಅನ್ನೋದನ್ನ ತೋರಿಸ್ಕೊಡ್ತೇನೆ. ಇಲ್ಲಿಂದ ಇಲ್ಲಿಗೆ 18 ಇಂಚಿದೆ, ಪುನಃ ಇಲ್ಲಿಂದ ಇಲ್ಲಿಗೆ 18 ಇಂಚಿದೆ, ಇಲ್ಲಿಂದ ಇಲ್ಲಿಗೆ 16 ಇಂಚಿದೆ, ಅದೇ ರೀತಿಯಲ್ಲಿ ಇಲ್ಲಿಂದ ಇಲ್ಲಿಗೆ 16 ಇಂಚಿದೆ. ಈ ರೀತಿಲಿ 2 ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದಕ್ಕೆ ಅರ್ಧ ಮೀಟ್ರ್ ಬಟ್ಟೆ ಆದರೆ ಸಾಕು. ಇದಕ್ಕೇನು ನಾವು ಬಟ್ಟೆನೇ ಪರ್ಚೇಸ್ ಮಾಡಬೇಕು ಅಂತೇನಿಲ್ಲ. ನಮ್ಮ ಹತ್ರ ಯಾವುದಾದ್ರು ಉಳ್ಕೊಂಡಿರೋ ಬಟ್ಟೆ ಇದ್ರೂ ನಡೆಯುತ್ತೆ, ಅಥವಾ ನಿಮ್ಮ ಹತ್ರ ಯಾವುದಾದ್ರೂ ಯೂಸ್ ಮಾಡದೇ ಇರೋ ನೈಟಿ ಆ ಥರ ಎಲ್ಲ ಇದ್ರೂ ಅದರಲ್ಲೂ ಕೂಡ ಕಟ್ ಮಾಡಿ ಸ್ಟಿಚ್ ಮಾಡ್ಬೋದು. ನೋಡಿ, ಈಗ ಇದನ್ನು ಈ ರೀತಿಲಿ ಮಧ್ಯಕ್ಕೆ ಮಡಿಸ್ಬೇಕು. ಈ ರೀತಿಲಿ ಮಧ್ಯಕ್ಕೆ ಮಡಿಸ್ಕೊಂಡು ಈಗ ಇಲ್ಲಿ ಮಾರ್ಕಿಂಗ್ನ ಮಾಡಬೇಕು. ಈಗ ಇಲ್ಲಿಂದ ಇಲ್ಲಿಗೆ 3 ಇಂಚಿಗೆ ಮಾರ್ಕ್ ಮಾಡಬೇಕು. ಪುನಃ ಇಲ್ಲಿಂದ ಇಲ್ಲಿಗೆ 5 ಇಂಚಿಗೆ ಒಂದು ಮಾರ್ಕನ್ನು ಮಾಡಬೇಕು. ಅದೇ ರೀತಿಯಲ್ಲಿ ಇಲ್ಲಿಂದ ಇಲ್ಲಿಗೆ 5 ಇಂಚಿಗೆ ಮಾರ್ಕನ್ನು ಮಾಡಬೇಕು. ಪುನಃ ಇಲ್ಲಿಂದ ಇಲ್ಲಿಗೆ 3 ಇಂಚಿಗೆ ಈ ರೀತಿಯಲ್ಲಿ ಒಂದು ಮಾರ್ಕನ್ನು ಮಾಡಿ ಲೈನನ್ನು ಹಾಕೋಬೇಕು. ಈ ರೀತಿ ಲೈನನ್ನು ಹಾಕೊಂಡಾದ್ಮೇಲೆ ಈಗ ಇಲ್ಲಿ ರೌಂಡ್ ಶೇಪನ್ನು ಕೊಡಬೇಕು. ನಿಮಗೆ ಶೇಪ್ ಹಾಕ್ಲಿಕ್ಕೆ ಬರುತ್ತೆ ಅಂದರೆ ಈ ರೀತಿ ಫ್ರೀ ಹ್ಯಾಂಡಲ್ಲೇ ಶೇಪನ್ನು ಹಾಕ್ಬೋದು, ಇಲ್ಲ ಅಂದರೆ ಈ ರೀತಿ ಆರ್ಮೋಲ್ ಸ್ಕೇಲಿಂದನೂ ಶೇಪನ್ನು ಹಾಕ್ಬೋದು. ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ 1 ಇಂಚಿಗೆ ಮಾರ್ಕನ್ನು ಹಾಕಬೇಕು. ಪುನಃ ಇಲ್ಲಿಂದ ಇಲ್ಲಿಗೆ 6.5 ಇಂಚಿಗೆ ಮಾರ್ಕನ್ನು ಹಾಕಬೇಕು. ಈಗ ಈ ರೀತಿಲಿ ಲೈನನ್ನು ಹಾಕೋಬೇಕು. ನೋಡಿ, ಇಲ್ಲಿಂದ ಇಲ್ಲಿಗೆ 1 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ, ಇಲ್ಲಿಂದ ಇಲ್ಲಿಗೆ 6.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಈಗ ಇಲ್ಲಿ ಈ ರೀತಿಯಲ್ಲಿ ಒಂದು ಸಣ್ಣದಾಗಿ ಕರ್ವನ್ನು ಹಾಕೋಬೇಕು. ನೋಡಿ, ಈ ರೀತಿಲಿ ಮಾರ್ಕನ್ನು ಹಾಕೊಂಡಾದ್ಮೇಲೆ ಈಗ ಇದೇ ಶೇಪಲ್ಲಿ ಈ ರೀತಿಲಿ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿಲಿ ಕಟ್ ಮಾಡ್ಕೊಂಡಾದ್ಮೇಲೆ ಏನೀಗ ಇಲ್ಲಿ ಕರು ಶೇಪ್ ಇದೆ, ಈ ಕರು ಶೇಪಲ್ಲಿ ಒಂದು ಸ್ವಲ್ಪ ಈ ರೀತಿಲಿ ಕಟ್ಟನ್ನು ಮಾಡಬೇಕು. ತುಂಬ ಉದ್ದ ಕಟ್ ಮಾಡ್ಕೋಬೇಡಿ, ಒಂದು 1/4 ಇಂಚು ಕಡಿಮೆ ಕಟ್ ಮಾಡಿಕೊಂಡ್ರೆ ಸಾಕು. ಮತ್ತು ಈಗ ಇಲ್ಲಿ ಬಂದಿರೋ ಶೇಪ್ನಲ್ಲೂ ಸಹ ಈ ರೀತಿಲಿ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿಲಿ ಕಟ್ ಮಾಡ್ಕೊಂಡಾದ್ಮೇಲೆ ಈಗ ಒಂದು ಪೀಸನ್ನು ತೆಕ್ಕೊಂಡು ರಾಂಗ್ ಸೈಡ್ ಬಟ್ಟೆ ಕಡೆ ಏನಿಲ್ಲಿ ರೌಂಡ್ ಕಟ್ ಮಾಡಿದ್ದೀವಿ, ಇಲ್ಲಿ 1/4 ಇಂಚಿಗೆ 2 ಫೋಲ್ಡನ್ನು ಮಾಡಿ ಸ್ಟಿಚ್ ಮಾಡಬೇಕು. ಈ ರೀತಿಲಿ ಒಮ್ಮೆಲೆ ನಾವು 2 ಫೋಲ್ಡ್ನ ಮಾಡ್ಕೊಂಡು ಸ್ಟಿಚ್ ಮಾಡೋಕ್ಕೆ ಹೋದರೆ ಈ ಕರು ಶೇಪಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು ಅಂದರೆ ಮೊದಲಿಗೆ 1 ಫೋಲ್ಡನ್ನು ಈ ರೀತಿ 1/4 ಇಂಚಿಗೆ ಫೋಲ್ಡ್ ಮಾಡ್ಕೋಬೇಕು. ಇಲ್ಲಿ ತುದಿಗೆ ಸ್ಟಿಚ್ ಹಾಕಬೇಕು ಅಂತ ಏನಿಲ್ಲ, ಸೆಂಟ್ರಲ್ ಸ್ಟಿಚ್ ಹಾಕ್ಕೊಂಡು ಬಂದರೆ ಸಾಕು. ನೀವು ಈ ರೀತಿಲಿ ಮೊದಲೇ 1/4 ಇಂಚಿಗೆ 1 ಫೋಲ್ಡನ್ನು ಮಾಡಿ ಸ್ಟಿಚ್ ಮಾಡಿಕೊಂಡ್ರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿಲಿ 1 ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕೊಂಡಾದ್ಮೇಲೆ ಪುನಃ ಈಗ 1/4 ಇಂಚಿಗೆ ಮತ್ತೊಂದು ಫೋಲ್ಡನ್ನು ಮಾಡಿ ಈಗ ಈ ತುದಿಯಲ್ಲಿ ಸ್ಟಿಚ್ಚನ್ನು ಹಾಕಬೇಕು. ಈಗ ನೆಕ್ಸ್ಟು ಈ ಸೈಡಲ್ಲೂ ಇದೇ ರೀತಿಲಿ ಹೊಲ್ಕೋಬೇಕು. ಮೊದಲಿಗೆ 1/4 ಇಂಚಿಗೆ ಒಂದು ಫೋಲ್ಡನ್ನು ಮಾಡಿ ಮಧ್ಯಕ್ಕೆ ಒಂದು ಸ್ಟಿಚ್ಚನ್ನು ಹಾಕಬೇಕು. ಪುನಃ ಈಗ ಇನ್ನೊಂದು ಫೋಲ್ಡನ್ನು ಮಾಡಿ ಈ ತುದಿಯಲ್ಲಿ ಸ್ಟಿಚ್ಚನ್ನು ಹಾಕಬೇಕು. ಇದೇ ರೀತಿಯಲ್ಲಿ ಈ ಕಡೆನೂ ಸ್ಟಿಚ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇದು ಒಟ್ಟಿಗೆ ಈ ರೀತಿ 2 ಫೋಲ್ಡ್ ಮಾಡೋನು ಸ್ಟಿಚ್ ಮಾಡ್ಬೋದು. ನೀವೇನಾದ್ರು ಬಿಗಿನರ್ಸ್ ಆಗಿದ್ದರೆ ಒಮ್ಮೆಲೆ ಈ ಥರ 2 ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋಕ್ಕೆ ಹೋದರೆ ಕೆಲವೊಮ್ಮೆ ಇಲ್ಲಿ ಫಿನಿಶಿಂಗ್ ಸರಿ ಬರಲ್ಲ. ಹಾಗಾಗಿ 1 ಫೋಲ್ಡನ್ನು ಮಾಡ್ಕೊಂಡು ಸ್ಟಿಚ್ ಹಾಕ್ಕೊಂಡು ಪುನಃ ಇನ್ನೊಂದು ಫೋಲ್ಡ್ ಮಾಡಿ ಸ್ಟಿಚ್ ಹಾಕೋದ್ರಿಂದ ಕೆಲಸ ಸ್ವಲ್ಪ ಡಬ್ಬಲ್ ಆಗ್ಬೋದು, ಬಟ್ ಫಿನಿಶಿಂಗ್ ಅಂತೂ ಪಕ್ಕಾ ಬರುತ್ತೆ.
ನೋಡಿ ಫ್ರೆಂಡ್ಸ್, ಈಗ ಇದೇ ರೀತಿಯಲ್ಲಿ ಈ ಪೀಸನ್ನು ಹೊಲಿದು ರೆಡಿ ಮಾಡ್ಕೋಬೇಕು. ನೋಡಿ ಈ ರೀತಿಯಲ್ಲಿ ಎರಡು ಬಟ್ಟೆನೂ ಹೊಲ್ಕೊಂಡಾದ್ಮೇಲೆ ಈಗ ಇದನ್ನು ಸರಿ ಬಟ್ಟೆನ ಈ ರೀತಿ ಇಟ್ಕೋಬೇಕು ಮೇಲೆ ಬರೋ ರೀತಿಲಿ. ಪುನಃ ಈ ಪೀಸ್ದು ಸರಿ ಬಟ್ಟೆ ಇದ್ರ ಮೇಲೆ ಬರೋ ರೀತಿಲಿ ಇಟ್ಕೋಬೇಕು. ಎರಡನ್ನೂ ಸರಿಯಾಗಿ ಇಟ್ಕೊಂಡು ಇಲ್ಲಿ ಸ್ಟಿಚ್ಚನ್ನು ಹಾಕಬೇಕು. ನೋಡಿ ಸಿಂಗಲ್ ಸ್ಟಿಚ್ ಹಾಕಿದ್ರೂ ನಡೆಯುತ್ತೆ, ಬಟ್ ನಾವು ಡಬಲ್ ಸ್ಟಿಚ್ ಹಾಕುವ. ಡಬಲ್ ಸ್ಟಿಚ್ ಹಾಕೋದ್ರಿಂದ ಬಾಳಿಕೆ ಜಾಸ್ತಿ ಬರುತ್ತೆ. ನೋಡಿ ಈ ರೀತಿಲಿ ಹೊಲ್ಕೊಂಡಾದ್ಮೇಲೆ ಈಗ ಈ ತುದಿಯಲ್ಲಿ ಸ್ಟಿಚ್ಚನ್ನು ಹಾಕಬೇಕು. ಈಗ ಇದರ ಮೇಲೆ ಇನ್ನೊಂದು ಸ್ಟಿಚ್ಚನ್ನು ಹಾಕಬೇಕು. ಈಗ ಈ ಸೈಡನ್ನು ಹೊಲ್ಕೋಬೇಕು. ಫ್ರೆಂಡ್ಸ್, ಈ ರೀತಿಲಿ ಹೊಲ್ಕೊಂಡಾದ್ಮೇಲೆ ಏನೀಗ ಇದಿದೆ ಕರೆಕ್ಟಾಗಿ ಮಧ್ಯಕ್ಕೆ ಈ ಥರ ಮಡಿಸ್ಬೇಕು. ಅದೇ ರೀತಿಲಿ ಇಲ್ಲೂ ಕರೆಕ್ಟಾಗಿ ಮಧ್ಯಕ್ಕೆ ಈ ರೀತಿಲಿ ಮಡಿಸ್ಕೋಬೇಕು. ನೋಡಿ ಈ ರೀತಿಲಿ ಮಡಿಸ್ಕೊಂಡು ಈಗ ಇಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು. ಈ ರೀತಿಲಿ ಎರಡು ಸ್ಟಿಚ್ಚನ್ನು ಹಾಕಬೇಕು. ಈಗ ಇದನ್ನು ಈ ರೀತಿಲಿ ಉಲ್ಟಾ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿಲಿ ಒಮ್ಮೆ ಐರನ್ ಮಾಡಿ ಆಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಇಲ್ಲಿ 1/4 ಇಂಚ್ ಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕಬೇಕು. ಈಗ ಇಲ್ಲಿ ಇದೆರಡು ಈ ರೀತಿಲಿ ಓಪನ್ ಆಗಬಾರ್ದು ಅಂತೇಳಿ ಇದೆರಡನ್ನೂ ಈ ಥರ ಸಮ ಇಟ್ಕೊಂಡು ಇಲ್ಲೇನು ನಾವು ಸ್ಟಿಚ್ ಹಾಕಿದ್ದೀವಿ ಇಲ್ಲಿಂದ 1 ಇಂಚು ಹೊಲಿದ್ರೆ ಸಾಕು. ಜಸ್ಟ್ ಇದು ಈ ರೀತಿಲಿ ಓಪನ್ ಆಗಬಾರ್ದು ಅನ್ನೋ ಪರ್ಪಸ್ಸಿಗಷ್ಟೇ. ನೋಡಿ ಇಲ್ಲಿ ಹೊಲಿಬೇಕಾದ್ರೆ ಏನು ಈ ಸ್ಟಿಚಿಂಗ್ದೆಲ್ಲ ಇದೆ ಇದೆಲ್ಲ ನೀಟಾಗಿ ಒಳಗಡೆ ಹೋಗೋ ರೀತಿಲಿ ತಳ್ಕೊಂಡು ಸ್ಟಿಚ್ಚನ್ನು ಹಾಕಬೇಕು. ನೋಡಿ ಇದೇ ರೀತಿಲಿ ಈ ಕಡೆನೂ ಹೊಲ್ಕೋಬೇಕು. ಫ್ರೆಂಡ್ಸ್, ಶಾಪಿಂಗ್ ಬ್ಯಾಗು ಹೊಲಿದು ರೆಡಿಯಾಗಿದೆ. ವಿಡಿಯೋ ಹೇಗೆ ಬಂದಿದೆ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕಡೆ ತನಕ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.